ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ರೋನಿಕ್ ಕಿಡ್ನಿ ಡಿಸೀಸ್ ಹಾಗೆ ಹೈಪರ್ಟೆನ್ಷನ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂದರೆ ಏನು, ಯಾವೆಲ್ಲ ಕಾರಣಗಳಿಂದ ಇದು ಕಾಣಿಸ್ಕೊಳ್ಳುತ್ತೆ, ಹಾಗೆ ಹೈಪರ್ಟೆನ್ಷನ್ನಿಂದಾಗಿ ಕ್ರೋನಿಕ್ ಕಿಡ್ನಿ ಡಿಸೀಸ್ ಕಾಣಿಸ್ಕೊಳ್ಳುತ್ತೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮೆಡಿಕೋವರ್ ಹಾಸ್ಪಿಟಲ್ನ ಸೀನಿಯರ್ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಹಾಗೂ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ ಆದಂತಹ ಡಾಕ್ಟರ್ ಹರೀಶ್ ಬಾಬುಕೆ ಅವರು. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ತೆ, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಎಸ್ ಡಾಕ್ಟರ್, ಕಿಡ್ನಿ ಅನ್ನುವಂಥದ್ದು ನಮ್ಮ ದೇಹದ ಒಂದು ಇಂಪಾರ್ಟೆಂಟ್ ಆರ್ಗನ್ ಅಂತಾನೆ ಹೇಳ್ಬೋದು. ಇನ್ನು ಕಿಡ್ನಿಯ ಫಂಕ್ಷನ್ಸ್ ಬಗ್ಗೆ ತಿಳಿಸ್ಕೊಡೋದಾದರೆ? ಹಾಂ, ಕಿಡ್ನಿ ಎಲ್ಲ ಆರ್ಗನ್ಸಲ್ಲಿ ಕಿಡ್ನಿ ಒಂದು ಮುಖ್ಯ ಉದ್ದೇಶ ಇರ್ತಕ್ಕಂಥ ಆರ್ಗನ್ನು. ಯೂಶಲಿ ಬಾಡಿಯಲ್ಲಿ ಎರಡು ಕಿಡ್ನಿಗಳು ಇರುತ್ತೆ. ಬೆನ್ನೆಲುಬಿನ ಎರಡೂ ಸೈಡಲ್ಲಿ ಕಿಡ್ನಿಗಳಿರುತ್ತೆ. ಅದು ನಿಮ್ಮ ಎಷ್ಟು ಸೈಜ್ ಇರುತ್ತೆ ಅಂತ ನಿಮ್ಮ ಮುಷ್ಟಿಯನ್ನು ನೋಡಿಕೊಂಡ್ರೆ ಮುಷ್ಟಿಯ ಅದನ್ನು ಅಳತೆ ಮಾಡಿದ್ರೆ ಅದು ಅಷ್ಟೇ ಸೈಜು ನಿಮ್ಮ ಕಿಡ್ನಿದು ಸೈಜ್ ಇರುತ್ತೆ. ಯೂಶಲಿ 9 to 10 ಸೆಂಟಿಮೀಟರ್ಸ್ ಅಷ್ಟು ಕಿಡ್ನಿಯ ಸೈಜ್ ಇರುತ್ತೆ. ಅದು ಮನುಷ್ಯನ ದೇಹದ ಆಕಾರ, ಅದು ಸೈಜ್ ಮೇಲೆ ವೇರಿ ಆಗುತ್ತೆ. ಜನರಲಿ 9 to 10 ಸೆಂಟಿಮೀಟರ್ಸ್ ಅದು ಸೈಜ್ ನಾರ್ಮಲ್ ಸೈಜ್ ಇರ್ತದೆ. ಅದು ಕಿಡ್ನಿದು ಮುಖ್ಯವಾದ ಫಂಕ್ಷನ್ಗಳಿಗೆ ಬಂದಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಮುಖ್ಯವಾದ ಫಂಕ್ಷನ್ ಅಂದರೆ ಬ್ಲಡ್ಡನ್ನು ಫಿಲ್ಟರ್ ಮಾಡಿ ಯೂರಿನ್ ಪ್ರೊಡ್ಯೂಸ್ ಮಾಡೋ ಅಂಥದ್ದು ಒಂದು ಮುಖ್ಯವಾದ ಫಂಕ್ಷನ್ನು. ಇದು ಎಲ್ಲರಿಗೂ ಗೊತ್ತಿದೆ. ರಕ್ತದಲ್ಲಿರ್ತಕ್ಕಂತಹ ಕಲ್ಮಶಗಳನ್ನೆಲ್ಲ ಕ್ಲೀನ್ ಮಾಡಿ ಅದನ್ನು ಯೂರಿನ್ ಮುಖಾಂತರ ದೇಹದಿಂದ ಹೊರಗಡೆ ಆಗ್ತಕ್ಕಂಥದ್ದು ಅತ್ಯುತ್ತಮವಾದ ಮುಖ್ಯವಾದಂತಹ ಫಂಕ್ಷನ್ನು. ಅದು ಬಿಟ್ಟು ಇನ್ನೂ ಕೆಲವು ಮುಖ್ಯವಾದ ಫಂಕ್ಷನ್ಗಳು ಕಿಡ್ನಿಯಲ್ಲಿ ಇದೆ. ಅದು ಏನಂದರೆ, ಒಂದು ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್, ಸೋಡಿಯಂ, ಪೊಟ್ಯಾಷಿಯಮ್ ಇತ್ಯಾದಿ ಎಲೆಕ್ಟ್ರೋಲೈಟ್ಸನ್ನು ಬಾಡಿಯಲ್ಲಿ ಕರೆಕ್ಟ್ ಮಟ್ಟದಲ್ಲಿ ಮೇಂಟೈನ್ ಮಾಡ್ತಕ್ಕಂಥದ್ದು ಒಂದು ಮುಖ್ಯವಾದ ಫಂಕ್ಷನ್ನು ಕಿಡ್ನಿ ಮಾಡುತ್ತೆ. ಅದಲ್ದಿರ ಇನ್ನು ಬೋನ್ ಹೆಲ್ತನ್ನು ಮೇಂಟೈನ್ ಮಾಡೋದ್ರಲ್ಲಿ ಸಹ ಕಿಡ್ನಿಯ ಮುಖ್ಯವಾದ ಪಾತ್ರ ಇದೆ. ವಿಟಮಿನ್ ಡಿ ಪ್ರೊಡಕ್ಷನ್ ಅನ್ನೋ ಒಂದು ಮುಖ್ಯವಾದ ಹಂತ ಕಿಡ್ನಿಯಲ್ಲಿ ಆಗುತ್ತೆ. ಸೊ 25 ಹೈಡ್ರಾಕ್ಸಿಲೇಷನ್ ಅಂತ ಏನು ಹೇಳ್ತೀವಿ, ಅದು ಕಿಡ್ನಿಯಲ್ಲಿ ಆಗುತ್ತೆ. ಸೊ ವಿಟಮಿನ್ ಡಿ ಪ್ರೊಡಕ್ಷನ್ನಲ್ಲಿ ಕಿಡ್ನಿಯ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಇದೆ. ಸೊ ಬೋನ್ ಹೆಲ್ತಲ್ಲಿ ಕಿಡ್ನಿಯ ಮುಖ್ಯವಾದ ಪಾತ್ರ ಇದೆ ಅಂತ ಹೇಳ್ಬೋದು. ಇನ್ನೊಂದು ಮುಖ್ಯವಾದ ಫಂಕ್ಷನ್ ಅಂತಂದರೆ ಬ್ಲಡ್ ಪ್ರೆಷರ್ ಮೇಂಟೆನೆನ್ಸ್. ಬ್ಲಡ್ ಪ್ರೆಷರನ್ನು ಕರೆಕ್ಟ್ ಮಟ್ಟದಲ್ಲಿ ಮೇಂಟೈನ್ ಮಾಡೋದ್ರಲ್ಲಿ ಕಿಡ್ನಿ ಮುಖ್ಯವಾದ ಪಾತ್ರ ವಹಿಸುತ್ತದೆ. ಅದಲ್ದಿರ ಬ್ಲಡ್ಡನ್ನು ಅಂದರೆ ಹಿಮೋಗ್ಲೋಬಿನ್ನ ಮೇಂಟೈನ್ ಮಾಡೋದರಲ್ಲಿ ಸಹ ಕಿಡ್ನಿ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಇದು ಎರಿಥ್ರೋಪಾಯ್ಟಿನ್ ಅಂತ ಒಂದು ಹಾರ್ಮೋನನ್ನು ಕಿಡ್ನಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದರಿಂದ ಹಿಮೋಗ್ಲೋಬಿನ್ ಪ್ರೊಡಕ್ಷನ್ನಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಸೊ ಇವು ಒಂದು ಕಿಡ್ನಿಯ ಪ್ರಮುಖವಾದ ಪಾತ್ರಗಳು. ಓಕೆ ಡಾಕ್ಟರ್, ಕಿಡ್ನಿ ಅಂದರೆ ಏನು ಅಂತ ಹೇಳಿದರೆ, ಹಾಗೆ ಕಿಡ್ನಿಯ ಫಂಕ್ಷನ್ಸ್ ಬಗ್ಗೆನೂ ಕೂಡ ತಿಳಿಸ್ಕೊಟ್ರಿ. ಇದೀಗ ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂದರೆ ಏನು ಅಂತ ತಿಳಿಸ್ಕೊಡೋದಾದರೆ? ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತಂದರೆ, ಸೊ ಎನಿ ಕಿಡ್ನಿ ಡ್ಯಾಮೇಜ್ ಅಂದರೆ ಕಿಡ್ನಿ ಡ್ಯಾಮೇಜ್ 3 ಮಂತ್ಸ್ಗಿನ್ನ ಜಾಸ್ತಿ ಇದ್ದರೆ ಅದನ್ನು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ. ಕಿಡ್ನಿ ಡ್ಯಾಮೇಜಲ್ಲಿ 2 ಥರ ಇರುತ್ತೆ. ಎಲ್ಲ ಕಿಡ್ನಿ ಡ್ಯಾಮೇಜು ಕ್ರಾನಿಕ್ ಕಿಡ್ನಿ ಡಿಸೀಸ್ ಆಗೋದಿಲ್ಲ. ಒಂದು ಕಿಡ್ನಿ ಡ್ಯಾಮೇಜ್ ಟೆಂಪ್ರವರಿಯಾಗೂ ಇರ್ಬೋದು, ಕಿಡ್ನಿ ಡ್ಯಾಮೇಜ್ ಪರ್ಮನೆಂಟಾಗೂ ಇರ್ಬೋದು. ಯೂಶಲಿ ಟೆಂಪ್ರವರಿ ಕಿಡ್ನಿ ಡ್ಯಾಮೇಜ್ 6 ವೀಕ್ಸ್ಗಿನ್ನ ಕಡಿಮೆ ಇರುತ್ತೆ. ಮೋರ್ ದ್ಯಾನ್ 6 ವೀಕ್ಸ್ ಕಿಡ್ನಿ ಫಂಕ್ಷನ್ ಕಡಿಮೆ ಇದ್ದರೆ ಅದನ್ನು ಜನರಲಿ ನಾವು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ. ಡಾಕ್ಟರ್, ಇನ್ನು ಒಂದಿಷ್ಟು ಅರ್ಲಿ ವಾರ್ನಿಂಗ್ ಸಿಂಪ್ಟಮ್ಸ್ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಸೊ ಕಿಡ್ನಿ ಸಮಸ್ಯೆಯ ಪ್ರಾರಂಭಿಕ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಡೋದಾದರೆ? ಕಿಡ್ನಿ ಸಮಸ್ಯೆ ಐಡೆಂಟಿಫೈ ಮಾಡೋದ್ರಲ್ಲಿ ಒಂದು ಇಂಪಾರ್ಟೆಂಟ್ ಅಂಶ ಏನಂದರೆ, 90% ಕಿಡ್ನಿ ಡ್ಯಾಮೇಜ್ ಆಗೋವರೆಗೂ ಯೂಶಲಿ ಯಾವುದೇ ರೀತಿಯ ಸಮಸ್ಯೆಗಳು ಕಂಡು ಬರೋದಿಲ್ಲ. ಹಾಗಾಗಿ
ಕಿಡ್ನಿ ಸಮಸ್ಯೆಯನ್ನು ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡೋದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅನ್ಲೆಸ್ ನಾವು ಇಯರ್ಲಿ ಆ್ಯನ್ಯುವಲ್ ಮೆಡಿಕಲ್ ಚೆಕಪ್ ಅಂತ ಏನು ಮಾಡಿಸ್ಲಿಲ್ಲ ಅಂತಂದರೆ, ಸೊ ಕಿಡ್ನಿ ಸಮಸ್ಯೆಯನ್ನು ಅರ್ಲಿ ಸ್ಟೇಜಸ್ಸಲ್ಲಿ ಐಡೆಂಟಿಫೈ ಮಾಡೋದ್ರಲ್ಲಿ ತುಂಬ ಕಷ್ಟ ಆಗುತ್ತೆ. ಜನರಲಿ ಯಾವುದೇ ರೀತಿಯ ಸಿಮ್ಟಮ್ಸ್ ಅರ್ಲಿ ಸ್ಟೇಜಲ್ಲಿ ಕಂಡು ಬರುವುದಿಲ್ಲ. ಲೇಟ್ ಸ್ಟೇಜಲ್ಲಿ ಕಂಡು ಬರುವಂತಹ ಕಿಡ್ನಿ ಡಿಸೀಸ್ ಲಕ್ಷಣಗಳೇನೆಂದರೆ ಕೈಕಾಲು ಊತ ಬರುವುದು, ಬೆಳಿಗ್ಗೆ ಎದ್ದಾಗ ಕಣ್ಣಿನ ಸುತ್ತ ಮುಖ ಊತ ಬರುವುದು, ನಡೆಯೋದಾಗ ಉಬ್ಸ ಬರುವುದು, ಇವು ಸ್ವಲ್ಪ ಅಡ್ವಾನ್ಸ್ ಸ್ಟೇಜ್ ಆಫ್ ಕಿಡ್ನಿ ಡಿಸೀಸ್ನಲ್ಲಿ ಕಾಣಬಹುದಾದಂಥ ಕೆಲವು ಲಕ್ಷಣಗಳು. ಇನ್ನು ಹೈ ಬಿ ಪಿ ಅನ್ನುವಂಥದ್ದು ಕಿಡ್ನಿ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ? ಹೈ ಬಿ ಪಿಯಿಂದ ಬಿ ಪಿ ಜಾಸ್ತಿ ಇದ್ದಷ್ಟು ಕಿಡ್ನಿಯ ಮೇಲೆ ಒತ್ತಡ ಜಾಸ್ತಿ ಬೀಳುತ್ತೆ. ಆದ್ದರಿಂದ ಕಿಡ್ನಿ ಡ್ಯಾಮೇಜ್ ಆಗ್ತಕ್ಕಂತಹ ಸಮಸ್ಯೆ ಹೆಚ್ಚಾಗಿ ಕಾಣುತ್ತೆ. 30-40% ಅಷ್ಟು ಕಿಡ್ನಿ ಡ್ಯಾಮೇಜು ಅತಿ ಹೆಚ್ಚು ರಕ್ತದೊತ್ತಡ ಇರುವುದರಿಂದನೇ ಆಗುವ ಸಾಧ್ಯತೆ ಇರುತ್ತೆ. ಇನ್ನು ಹೈಪರ್ ಟೆನ್ಷನ್ ಇರುವಂಥವರು ಯಾವೆಲ್ಲ ಟೆಸ್ಟ್ಗಳಂದರೆ ಪರೀಕ್ಷೆಗಳನ್ನು ನಿಯಮಿತವಾಗಿ ಮಾಡಿಸ್ತಾ ಇರಬೇಕು ಅಂತ? ಜನರಲಿ ಕಿಡ್ನಿ ಡ್ಯಾಮೇಜ್ ಹೈಪರ್ ಟೆನ್ಷನಿಂದ ಆಗೋದಕ್ಕೆ ಹಲವಾರು ವರ್ಷಗಳೇ ಆಗುತ್ತೆ. ಜನರಲಿ 10-15 ವರ್ಷ ಆಗುತ್ತೆ. ಬಟ್ ಬ್ಲಡ್ ಪ್ರೆಷರ್ ತುಂಬ ಸಿವಿಯರ್ ಆಗಿರೋದ್ರಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಇದ್ದರೆ ತುಂಬ ಬೇಗನೆ ಕಿಡ್ನಿ ಡ್ಯಾಮೇಜ್ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಇರ್ತದೆ. ಸೊ ಹಾಗಾಗಿ ಹೈಪರ್ ಟೆನ್ಷನ್ ಇರುವ ಎಲ್ಲರೂ ವರ್ಷಕ್ಕೆ ಒಂದು ಸತಿ ಕಿಡ್ನಿ ಫಂಕ್ಷನ್ ಟೆಸ್ಟ್, ಆಮೇಲೆ ಯೂರಿನ್ ರೂಟೀನ್, ಆಮೇಲೆ ಸ್ಪಾಟ್ ಯೂರಿನ್ ಮೈಕ್ರೋ ಆಲ್ಬ್ಯೂಮಿನ್ ಕ್ರಿಯಾಟಿನಿನ್ ರೇಷ್ಯೋ ಅಂಥ ಟೆಸ್ಟ್ಗಳನ್ನ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸತಿ ಮಾಡಿಸುವುದು ಉತ್ತಮ ಅನಿಸುತ್ತೆ. ಇನ್ನು ಲೈಫ್ ಸ್ಟೈಲ್ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳಬಹುದು. ಕಿಡ್ನಿ ಕುರಿತಾಗಿ ಬಂದರೆ ನಮ್ಮ ಲೈಫ್ ಸ್ಟೈಲಲ್ಲಿ ಏನೆಲ್ಲ ಬದಲಾವಣೆ ಮಾಡ್ಕೋಬೇಕು ಅಂತ? ಜನರಲಿ ಲೈಫ್ ಸ್ಟೈಲ್ ಏನು ಬದಲಾವಣೆ ಮಾಡಬೇಕನ್ಸುತ್ತೆ ಅಂದರೆ, ಒಂದು ಸಾಲ್ಟ್ ಇಂಟೇಕನ್ನು 2 to 4 ಗ್ರಾಮ್ಸ್ಗೆ ರಿಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ. ಆದಷ್ಟು ಎಷ್ಟು ಕಡಿಮೆ, ಎಸ್ಪೆಷಲಿ ಹೈಪರ್ ಟೆನ್ಷನ್ ಇಲ್ಲ ಅತಿ ಹೆಚ್ಚು ರಕ್ತದೊತ್ತಡ ಇರ್ತಕ್ಕಂತಹ ಅವರು ಸಾಲ್ಟನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಸೇವಿಸುವುದು ಉತ್ತಮ. 2 to 4 ಗ್ರಾಮ್ಸ್ಗೆ ರಿಸ್ಟ್ರಿಕ್ಟ್ ಮಾಡುವುದು ಒಳ್ಳೆಯದು. ಆಮೇಲೆ ಪ್ರೋಸೆಸ್ಡ್ ಫುಡ್, ಫಾಸ್ಟ್ ಫುಡ್ ಇಲ್ಲ ಪ್ರೋಸೆಸ್ಡ್ ಫುಡ್ ಇಲ್ಲ ಟಿನ್ಡ್ ಕ್ಯಾಂಡ್ ಫುಡ್ಸ್ ಇದನ್ನೆಲ್ಲ ಅವಾಯ್ಡ್ ಮಾಡುವುದು ಒಳ್ಳೆಯದು. ಆಮೇಲೆ ಡಯಟಲ್ಲಿ ಫ್ರೆಶ್ ಫ್ರೂಟ್ಸ್ನ ಹೆಚ್ಚು ಪ್ರಮಾಣದಲ್ಲಿ ಸೇವಿಸುವುದು ಒಳ್ಳೆಯದು. ಇನ್ನು ಬಿ ಪಿ ಮತ್ತು ಶುಗರ್ ಇರುವವರಲ್ಲಿ ಹೆಚ್ಚಾಗಿ ಕಿಡ್ನಿ ಸಮಸ್ಯೆ ಅನ್ನುವಂಥದ್ದು ಏನಾದರೂ ಕಾಣಿಸ್ಕೊಳ್ಳುತ್ತಾ? ಈಗ 100% ವೈಸ್ ಹೋದರೆ ಅರೌಂಡ್ 50 to 60% ಕಿಡ್ನಿ ಡ್ಯಾಮೇಜ್ ಆಗಿರ್ತಕ್ಕಂಥವ್ರು, ಈಗ ಡಯಾಲಿಸಿಸಲ್ಲಿ 100 ಜನ ಡಯಾಲಿಸಿಸಲ್ಲಿದ್ದರೆ ಅದರಲ್ಲಿ 50-60 ಜನ ಕಿಡ್ನಿ ಡ್ಯಾಮೇಜ್ ಏನಕ್ಕಾಗಿರುತ್ತೆ ಅಂತಂದರೆ ಅವರಿಗೆ ಡಯಾಬಿಟಿಸಿಂದ ಕಿಡ್ನಿ ಡ್ಯಾಮೇಜ್ ಆಗಿರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು 30-40% ಇನ್ನು ಅದು ಹೈ ಬ್ಲಡ್ ಪ್ರೆಷರಿಂದ ಡ್ಯಾಮೇಜ್ ಆಗಿರತಕ್ಕಂಥ ಸಾಧ್ಯತೆ ಇದೆ. ಇನ್ನು ಉಳಿದಿದ್ದು ಬೇರೆ ಕಿಡ್ನಿ ಕಾಯಿಲೆಗಳಿಂದ, ಕ್ರಾನಿಕ್ ಗ್ಲಮರುಲೋನೆಫ್ರೈಟಿಸ್ ಅಂತ ಏನು ಹೇಳ್ತೀವಿ, ಅದರಿಂದ ಆಗಿರ್ತಕ್ಕಂತಹ ಸಾಧ್ಯತೆ ಇದೆ. ಸೊ ಕಿಡ್ನಿ ಡ್ಯಾಮೇಜಿಗೆ ನಂಬರ್ 1 ಕಾರಣ ಅಂತಂದರೆ ಡಯಾಬಿಟಿಸ್ ಮೆಲೈಟಸ್, ಸೆಕೆಂಡ್ ಕಾರಣ ಅಂತಂದರೆ ಹೈಪರ್ ಟೆನ್ಷನ್. ಸೊ ಇವೆರಡು ಮುಖ್ಯವಾದ ಕಾರಣಗಳು ಕಿಡ್ನಿ ಡ್ಯಾಮೇಜ್ ಆಗುವುದರಲ್ಲಿ. ಡಾಕ್ಟರ್, ಒಬ್ಬರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ನಮಸ್ತೆ ವಿಜಯ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಮೇಡಮ್ ಗೌರಿಬಿದನೂರಿಂದ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಸರಿ ಮೇಡಮ್. ನಮಸ್ತೆ ವಿಜಯ್ ಅವರೇ. ಸರ್ ನಮಸ್ತೆ ಸರ್, ನಾನು ವಿಜಯ್ ಅಂತ ಸರ್, ಗೌರಿಬಿದನೂರಿಂದ. ಹೇಳಿ ಸರ್. ಏನು ಸಮಸ್ಯೆ ಏನಿಲ್ಲ, ಈಗ ಏನಿಲ್ಲ, ಜನರಲ್ ಕ್ವಶನ್ ಇದು, ನೀರು ಎಷ್ಟು ಲೀಟ್ರು ದಿನಕ್ಕೆ ಕುಡಿಬೇಕಾಗುತ್ತೆ ಅಂತ. ಇದು ತುಂಬ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದೀರಾ. ಜನರಲಿ ನಾರ್ಮಲ್ ಕಿಡ್ನಿ ಫಂಕ್ಷನ್ ಇರ್ತಕ್ಕಂಥವರು 1.5-2 ಲೀಟ್ರ್ ನೀರನ್ನು ತಗೊಳ್ಳೋದು ಉತ್ತಮ.
ಅಲ್ಲ, 2 ಲೀಟರ್ಸ್ ಯಾಕೆ ಆದರೂ ಅಂದ್ರೆ ಮಿನಿಮಮ್ ಈಗ 8 ನಾನು- ಗ್ಲಾಸಸ್ ಅಂತ ಹೇಳ್ತೀವಿ. ಸೊ 8 ಗ್ಲಾಸಸ್ ಅಂತಂದರೆ ಒಂದು 1.5 to 2 ಲೀಟರ್ಸ್ ಅಷ್ಟು ನೀರು ತಗೊಳ್ಳೋದು ಉತ್ತಮವಾದದ್ದು. ಅಲ್ಲ, ನಾನು ಯಾಕೆ ಕೇಳಿದೆ ಅಂದ್ರೆ ನಾನು ಒಂದು ದಿನಕ್ಕೆ 8 ಲೀಟರ್ ನೀರು ತಗೊಂತಾ ಇದ್ದೀನಿ. ಅದಕ್ಕಾಗಿ 8 ಲೀಟರ್ ನಾರ್ಮಲ್ ಕಿಡ್ನಿ ಫಂಕ್ಷನ್ ಇರ್ತಕ್ಕಂಥವ್ರು 8 ಲೀಟರ್ ನೀರು ತಗೊಂಡ್ರೆ ಏನು ಸಮಸ್ಯೆ ಆಗೋದಿಲ್ಲ. ಎಕ್ಸೆಪ್ಟ್ ನೀವು ಮೂತ್ರ ವಿಸರ್ಜನೆಗೆ ತುಂಬ ಸಲ ಹೋಗ್ಬೇಕಾಗುತ್ತೆ ಅನ್ನೋದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಆಗೋದಿಲ್ಲ. ಜನರಲಿ ಫಾರ್ ನಾರ್ಮಲ್ ಅಡಲ್ಟ್ಗೆ ನಾರ್ಮಲ್ ಕಿಡ್ನಿ ಫಂಕ್ಷನ್ ಇರ್ತಕ್ಕಂಥವ್ರಿಗೆ ಒಂದು 1.5-2 ಲೀಟರ್ಸ್ ಇದ್ದರೆ ಸಾಕು. ಥ್ಯಾಂಕ್ ಯು ವಿಜಯ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಅದರಿಂದ ತೊಂದರೆ ಇಲ್ಲ ಅಲ್ಲ ಸರ್? ಅದನ್ನು ನಾರ್ಮಲ್ ಕಿಡ್ನಿ ಫಂಕ್ಷನ್ ಇರ್ತಕ್ಕಂಥವ್ರು 8 ಲೀಟ್ರ್ ನೀರು ತಗೊಳ್ಳೋದ್ರಿಂದ ಯಾವುದೇ ಸಮಸ್ಯೆ ಬರೋದಿಲ್ಲ. ಬಟ್ ತುಂಬ ಫ್ರೀಕ್ವೆಂಟಾಗಿ ನೀವು ಯೂರಿನ್ಗೆ ಹೋಗ್ಬೇಕಾಗತ್ತೆ. ಇಲ್ಲ, ಅದೇನು ಸಮಸ್ಯೆ ಇಲ್ಲ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವಿಜಯ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, BP ಮತ್ತು ಶುಗರ್ ಅನ್ನುವಂಥದ್ದು ಈ ಕಿಡ್ನಿ ಸಮಸ್ಯೆಗೆ ಹೇಗೆ ಕಾರಣ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ರೆ ಮುಂದುವರಿಸಿ. ಸೊ ಶುಗರ್ ಇರ್ತಕ್ಕಂಥವ್ರು ಎಸ್ಪೆಷಲಿ ತುಂಬ ಮೆಟಿಕ್ಯುಲಸ್ ಪ್ರಿಕಾಷನ್ಸ್ ತೊಗೋಬೇಕಾಗುತ್ತೆ. ಯಾಕಂದರೆ ಶುಗರ್ ಅನ್ಕಂಟ್ರೋಲ್ಡ್ ಇದ್ದರೆ, ಅಂದರೆ HbA1c ಅಂತ ಮೆಷರ್ ಮಾಡ್ತೀವಿ ಶುಗರ್ ಕಂಟ್ರೋಲ್ನ. ಸೊ ಅದನ್ನು 7 ಒಳಗಡೆ ಇಟ್ಕೋಬೇಕಾಗುತ್ತೆ. ಸೊ ಅನ್ಕಂಟ್ರೋಲ್ಡ್ ಶುಗರ್ಸ್ ತುಂಬ ವರ್ಷಗಳಲ್ಲಿ ಶುಗರು BP ಅನ್ಕಂಟ್ರೋಲ್ಡ್ ಆಗಿದ್ದರೆ ಅದು ಸ್ಲೋ ಆಗಿ ಕಿಡ್ನಿ ಡ್ಯಾಮೇಜನ್ನು ಮಾಡ್ತಕ್ಕಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಶುಗರನ್ನು ಉತ್ತಮವಾಗಿ ಕಂಟ್ರೋಲ್ ಮಾಡಿಕೊಂಡು ಇಟ್ಕೊಳ್ಳೋದು ಒಳ್ಳೆಯದು. ಇನ್ನು ಕಿಡ್ನಿ ಸಮಸ್ಯೆಯನ್ನು ತಡವಾಗಿ ಪತ್ತೆ ಹಚ್ಚಿದ್ರೆ ಏನೆಲ್ಲ ಸಮಸ್ಯೆ ಉಂಟಾಗುತ್ತೆ? ಕಿಡ್ನಿ ಜನರಲಿ ನಾನು ಹೇಳ್ದಂಗೆ ಯಾವುದೇ ಲಕ್ಷಣಗಳು ಬರ್ದಿರ ಇರೋದ್ರಿಂದ ಇನಿಷಿಯಲ್ ಸ್ಟೇಜಸ್ಸಲ್ಲಿ ತುಂಬ ಜನ ಒಂದು 60-70% ಜನ ಅಡ್ವಾನ್ಸ್ಡ್ ಕಿಡ್ನಿ ಡ್ಯಾಮೇಜ್ ಆದಮೇಲೆ ಫಸ್ಟ್ ಟೈಮ್ ಡಯಾಗ್ನೋಸಿಸ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಸೊ ಒಂದು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಡಿಟೆಕ್ಟ್ ಮಾಡೋದ್ರಿಂದ ಅದನ್ನು ಫರ್ದರ್ ಪ್ರೋಗ್ರೆಷನ್ ಆಗದಿರ ಸ್ವಲ್ಪ ಪ್ರಿಕಾಷನ್ಸ್ ತೊಗೊಂಡು ಫರ್ದರ್ ಡ್ಯಾಮೇಜ್ ಇರ್ದಿರ ನೋಡ್ಕೊಳ್ಳೋ ಅಂತಹ ವಿಂಡೋ ಹೊರಟೋಗುತ್ತೆ. ಸೊ ಅದರಿಂದ ತುಂಬ ಅಡ್ವಾನ್ಸ್ ಸ್ಟೇಜಸ್ಸಲ್ಲಿ ಡಿಟೆಕ್ಟ್ ಆದರೆ ಡೈರೆಕ್ಟ್ ಡಯಾಲಿಸಿಸ್ ಸ್ಟಾರ್ಟ್ ಮಾಡ್ತಕ್ಕಂಥದ್ದು, ಇಲ್ಲ ಟ್ರಾನ್ಸ್ಪ್ಲಾಂಟ್ ಬೇಕಾಗ್ತಕ್ಕಂತಹ ಪ್ರಾಬ್ಲಮ್ ಬರುತ್ತೆ. ಸೊ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಡಿಟೆಕ್ಟ್ ಆದರೆ ಅದನ್ನು ಫರ್ದರ್ ಡ್ಯಾಮೇಜ್ ಆಗ್ದಂಗೆ ಮೆಡಿಸಿನ್ಸಿಂದ, ಲೈಫ್ ಸ್ಟೈಲ್ ಮಾಡಿಫಿಕೇಷನಿಂದ ನೋಡ್ಕೋಬೋದಾಗುತ್ತೆ. ಇನ್ನು ಯಾವೆಲ್ಲ ಆಹಾರಗಳನ್ನು ಸೇವಿಸಬೇಕು ಅಂತ, ಅಂದರೆ ಯಾವೆಲ್ಲ ವೆಜಿಟೇಬಲ್ಸ್, ಫ್ರೂಟ್ಸ್ನ ಸೇವನೆ ಮಾಡಿದ್ರೆ ಒಳ್ಳೆಯದು ಅಂತ ಕಿಡ್ನಿಗೆ? ನಾರ್ಮಲಾಗಿ ಹೆಲ್ತಿ ಡಯಟ್, ನಾರ್ಮಲ್ ಕಿಡ್ನಿ ಫಂಕ್ಷನ್ ಇರ್ತಕ್ಕಂಥವ್ರಿಗೆ ನಾರ್ಮಲ್ ಹೆಲ್ತಿ ಫುಡ್, ನಾರ್ಮಲ್ ಹೆಲ್ತಿ ಡಯಟನ್ನು ಫಾಲೋ ಮಾಡೋದು ಉತ್ತಮವಾದದ್ದು. ಅದರಲ್ಲಿ ಸಾಲ್ಟ್ ಕಡಿಮೆ ಇರ್ತಕ್ಕಂಥದ್ದು, ಫ್ರೆಶ್ ಫುಡ್ಸ್ ಜಾಸ್ತಿ ಇರ್ತಕ್ಕಂಥದ್ದು, ಅದನ್ನು ಫಾಲೋ ಮಾಡಬೇಕು. ಆಲ್ರೆಡಿ ಕಿಡ್ನಿ ಡ್ಯಾಮೇಜ್ ಆಗಿರ್ತಕ್ಕಂಥವ್ರು ಅಂದರೆ ಸ್ವಲ್ಪ ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸಲ್ಲಿ 5 ಸ್ಟೇಜಸ್ ಇರ್ತದೆ. ಸ್ಟೇಜ್ 1 to ಸ್ಟೇಜ್ 5 ಅಂತ. ಸ್ಟೇಜ್ 5ಅಲ್ಲಿ ಪೇಷಂಟ್ ಆಲ್ರೆಡಿ ಡಯಾಲಿಸಿಸಲ್ಲಿ ಇರತಕ್ಕಂಥ ಸ್ಟೇಜು. ಸ್ಟೇಜ್ 1 to ಸ್ಟೇಜ್ 4ಅಲ್ಲಿ ಜನರಲಿ ನಾವು ಸ್ಟೇಜ್ 3, ಸ್ಟೇಜ್ 4ಅಲ್ಲಿ ಪೊಟ್ಯಾಷಿಯಮ್ ಅಂಶ ಜಾಸ್ತಿ ಆಗ್ತಕ್ಕಂಥ ಸಂಭಾವನೆ ಇರೋದ್ರಿಂದ ಅವ್ರಿಗೆ ಫ್ರೂಟ್ಸ್ ಆ್ಯಂಡ್ ಫ್ರೂಟ್ ಜ್ಯೂಸಸ್ನ ಅವಾಯ್ಡ್ ಮಾಡೋದಕ್ಕೆ ಹೇಳ್ತೀವಿ. ಜನರಲಿ ಆ ಸ್ಥಿತಿಯಲ್ಲಿ ಆ್ಯಪಲ್ ಇಲ್ಲ ಪಪಾಯ ಇಲ್ಲ ಗಾವಾ ಫ್ರೂಟ್ಸ್ ಮಾತ್ರ ಅಲೋಡ್ ಇರುತ್ತೆ. ಡಾಕ್ಟರ್, ಈ ಆಲ್ಕೋಹಾಲ್ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಅದು ಕೂಡ ಕಿಡ್ನಿ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ಹೌದು, ಎಸ್ಪೆಷಲಿ ಸ್ಮೋಕಿಂಗ್ ಇದು ವೆಲ್ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ ಇದೆ, ಕಿಡ್ನಿ ಡ್ಯಾಮೇಜ್ ಮಾಡೋದ್ರಿಂದ. ಸೊ ಎನಿ ಫಾರ್ಮ್ ಆಫ್ ಕಿಡ್ನಿ ಡಿಸೀಸ್ ಇರ್ತಕ್ಕಂಥವರು ಸ್ಮೋಕಿಂಗನ್ನು ಅವಾಯ್ಡ್ ಮಾಡೋದು, ಆಲ್ಕೋಹಾಲ್ನ ಅವಾಯ್ಡ್ ಮಾಡೋದು ಉತ್ತಮವಾದದ್ದು. ಓಕೆ ಡಾಕ್ಟರ್, ಮಾತನಾಡೋಣ. ವೀಕ್ಷಕರೇ, ನೀವು ಕೂಡ ಕಿಡ್ನಿ ಸಮಸ್ಯೆಯಿಂದ ಇಲ್ಲ ಅಂತ ಹೇಳಿದ್ರೆ BP-ಯಿಂದ ಬಳಲ್ತಾ ಇದ್ರೆ ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡ್ಬೋದು. ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಗೀತಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ. ಹಲೋ ಡಾಕ್ಟರ್, ನಮಸ್ತೆ. ಹಾಂ, ಕೇಳಿ ನಿಮ್ಮ ಪ್ರಶ್ನೆಯನ್ನು. ಅದು ಇದು ನಮ್ಮ ಮಗಳಿಗೆ ಬಾತ್ರೂಮ್ ತುಂಬಾ ಸ್ಮೆಲ್ ಬರ್ತಾ ಇದೆ, ಅದು ಕಿಡ್ನಿದು ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ. ಸ್ಮೆಲ್ ಬರೋದು ಹೆಚ್ಚು ಇರೋದ್ರಿಂದ
ಕಿಡ್ನಿ ಸಮಸ್ಯೆ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಬಟ್ ಏನಂದರೆ ಕಿಡ್ನಿ ಸಮಸ್ಯೆ ಇದೆಯಾ ಇಲ್ವಾ ಅಂತ ಅದನ್ನು ರೂಲ್ ಔಟ್ ಮಾಡೋದಕ್ಕೆ ಒಂದು ಯೂರಿನ್ ರೂಟೀನ್ ಮತ್ತು ಒಂದು ಅಲ್ಟ್ರಾಸೌಂಡ್ ಮಾಡಿಸಿ ನೋಡೋವಂಥದ್ದು ಒಳ್ಳೆಯದು. ಯೂಶಲಿ ಸ್ಮೆಲ್ ಬರೋದ್ರಿಂದ ಏನು ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ, ಬಟ್ ಇಲ್ಲ ಅಂತಲೂ ಕನ್ಫರ್ಮಾಗಿ ಹೇಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಬೇಸಿಕ್ ಟೆಸ್ಟ್ ಅಂತಂದರೆ ಒಂದು ಯೂರಿನ್ ರೂಟೀನ್, ಆಮೇಲೆ ಒಂದು ಅಲ್ಟ್ರಾಸೌಂಡ್, ಕೆಲವು ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡಿ ನೋಡ್ತಕ್ಕಂಥದ್ದು ಒಳ್ಳೆಯದು. ಥ್ಯಾಂಕ್ ಯು ಗೀತಾ ಅವರೇ ಕರೆ ಮಾಡೋದಕ್ಕಾಗಿ. ಡಾಕ್ಟರ್, ಕಿಡ್ನಿ ಕುರಿತಾಗಿ ಮಾತನಾಡ್ತಾ ಇದ್ವಿ. ಯೂಶಲಿ ಯಾವ ಏಜಲ್ಲಿ ಈ ಕಿಡ್ನಿ ಸಮಸ್ಯೆ ಅನ್ನುವಂಥದ್ದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ? ಕಿಡ್ನಿ ಸಮಸ್ಯೆ ಎಲ್ಲ ಏಜುಗಳಲ್ಲಿ ಬರುತ್ತೆ. ರೈಟ್ ಫ್ರಮ್ ಈವನ್ ಫ್ರಮ್ ಇಂಟ್ರಾಯುಟ್ರೈನ್ ಇದರಿಂದ ಹಿಡಿದು 90 ಇಯರ್ಸ್ 95 ಇಯರ್ಸ್ವರೆಗೂ ಯಾವ ಏಜಲ್ಲಿ ಬೇಕಾದರೂ ಬರ್ಬೋದು. ಬಟ್ ಎಲ್ಲ ಏಜಲ್ಲೂ ಬೇರೆ ಬೇರೆ ತರಹದಂಥ ಕಿಡ್ನಿ ಕಾಯಿಲೆಗಳು ಬರುತ್ತೆ. ಸೊ ಜನರಲಿ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಕ್ರಾನಿಕ್ ಕಿಡ್ನಿ ಡಿಸೀಸ್ ಆ ಸಮಸ್ಯೆಗಳು 60 ಇಯರ್ಸ್ ಆದಮೇಲೆ ಜಾಸ್ತಿ ಕಂಡುಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಡಾಕ್ಟರ್, ಏಜ್ ಜೆಂಡರ್ ಅನ್ನುವಂಥದ್ದು ಏನಾದರೂ ಮ್ಯಾಟರ್ ಆಗುತ್ತೆ ಅಂದರೆ ಹೆಂಗಸರು ಅಥವಾ ಗಂಡಸರು? ಗಂಡಸರಲ್ಲಿ ಸಮಸ್ಯೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇಲ್ಲ ಕಿಡ್ನಿ ಸಮಸ್ಯೆಗಳು ಕಂಪೇರ್ ಟು ಫೀಮೇಲ್ಸ್ ಜಾಸ್ತಿ ಇರ್ತದೆ. ಕಿಡ್ನಿ ಸಮಸ್ಯೆಯನ್ನು ಹೇಗೆ ಕಂಡುಹಿಡಿತೀವಿ ಅಂತಂದರೆ ಸೀರಮ್ ಕ್ರಿಯಾಟಿನಿನ್ ಅಂತ ಒಂದು ಅಂಶವನ್ನು ಬ್ಲಡ್ಡಲ್ಲಿ ಎಸ್ಟಿಮೇಟ್ ಮಾಡೋದ್ರಿಂದ ಕಿಡ್ನಿ ಸಮಸ್ಯೆ ಇದೆಯಾ ಇಲ್ವಾ ಅಂತ ನಾವು ಕಂಡುಹಿಡಿತೀವಿ. ಅದು ಜನರಲಿ ಫೀಮೇಲ್ಸಲ್ಲಿ ಕಡಿಮೆ ಇರುತ್ತೆ ಕಂಪೇರ್ ಟು ಮೆನ್. ಅದು ಕ್ರಿಯಾಟಿನಿನ್ ಅಂತಕ್ಕಂತಹ ಅಂಶ ಮಸಲ್ಲಿಂದ ಉತ್ಪನ್ನ ಆಗುತ್ತೆ. ಸೊ ಹಾಗಾಗಿ ಫೀಮೇಲ್ಸಲ್ಲಿ ಮಸಲ್ ಮಾಸ್ ಕಡಿಮೆ ಇರೋದ್ರಿಂದ ಕಂಪೇರ್ ಟು ಮೇಲ್ಸ್ ಕಡಿಮೆ ಇರುತ್ತೆ. ಸೊ ರೆಫರೆನ್ಸ್ ರೇಂಜ್ 0.1 to 0.2 ಮಿಲಿಗ್ರಾಮ್ ಫೀಮೇಲ್ಸಲ್ಲಿ ಕಡಿಮೆ ಇರುತ್ತೆ. ಸೀರಮ್ ಕ್ರಿಯಾಟಿನಿನ್ ಅಂತಕ್ಕಂಥ ಅಂಶ ನೀವು ಎಸ್ಟಿಮೇಟ್ ಮಾಡಿದರೆ ಅದು ನಾರ್ಮಲ್ ಆಗಿದ್ದರೆ ಸೊ ಯು ಕ್ಯಾನ್ ಸೇಫ್ಲಿ ಟೆಲ್ ಕಿಡ್ನಿ ಸಮಸ್ಯೆ ನಿಮಗೆ ಇಲ್ಲ ಅಂತ ಹೇಳ್ಬಹುದು. ಓಕೆ ಡಾಕ್ಟರ್, ಮಾತನಾಡೋಣ. ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ ಮಂಜುನಾಥ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಡಾಕ್ಟರ್ ಇದ್ದಾರೆ, ಮಾತನಾಡಿ. ಡಾಕ್ಟರ್ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ ಮಂಜುನಾಥ್ ಅವರೇ. ಸರ್, ನಮಗೆ BP ಇದೆ. ನಮ್ಮ ಏಜ್ 48 ವರ್ಷ. ಹಾಂ. ನಮಗೆ ಈ ನಡುವೆ ಒಂದು 2-3 ವರ್ಷದಿಂದ ವಿಪರೀತ ಬೆವರು ಬರ್ತದೆ. ಎಷ್ಟು ವರ್ಷದಿಂದ ನಿಮಗೆ ಬ್ಲಡ್ ಪ್ರೆಷರ್ ಇದೆ ಮಂಜುನಾಥ್ ಅವರೇ? ಸರ್, ಒಂದು 10 ವರ್ಷದಿಂದ. 10 ವರ್ಷದಿಂದ ಇದೆಯಾ? ಏನಾದರೂ ಟೆಸ್ಟ್ಸ್ ಏನಾದರೂ ಮಾಡಿದ್ದೀರಾ? ಅದು ಟೆಸ್ಟ್ ಮಾಡಿ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದೀವಿ ಸರ್. ನಿಮ್ಮದು ಬ್ಲಡ್ ಪ್ರೆಷರ್ ಕಂಟ್ರೋಲ್ ಹೇಗಿದೆ ಕೇಳ್ಬೋದಾ? ಹೇಳಿ ಸರ್. ಟ್ಯಾಬ್ಲೆಟ್ಸ್ ಅಲ್ಲ, ಬ್ಲಡ್ ಪ್ರೆಷರ್ ಕಂಟ್ರೋಲ್, BP. 160, 170. ಹಾಂ, ಅಷ್ಟು ಚೆನ್ನಾಗಿ ಕಂಟ್ರೋಲಲ್ಲಿ ಇಲ್ಲ ಅನಿಸ್ತದೆ ನಿಮ್ಮ ಬ್ಲಡ್ ಪ್ರೆಷರ್. ಸೊ 10 ವರ್ಷದಿಂದ ನಿಮಗೆ ಬ್ಲಡ್ ಪ್ರೆಷರ್ ಇರೋದ್ರಿಂದ ಒಂದು ಸತಿ ಕಂಪ್ಲೀಟ್ ಕಿಡ್ನಿ ರಿಲೇಟೆಡ್ ಟೆಸ್ಟ್ಸ್ ಎಲ್ಲ ಮಾಡಿ, ಅಂದರೆ ಕ್ರಿಯಾಟಿನಿನ್ ಇರ್ಬೋದು, ಯೂರಿನ್ ರೂಟೀನ್ ಇರ್ಬೋದು, ಸ್ಪಾಟ್ ಯೂರಿನ್ ಪ್ರೋಟೀನ್ ಕ್ರಿಯಾಟಿನಿನ್ ರೇಷಿಯೋ, ಅಲ್ಟ್ರಾಸೌಂಡ್ ಇದೆಲ್ಲ ಮಾಡಿ ನೋಡುವುದು ಉತ್ತಮ ಅನಿಸುತ್ತೆ. ಥ್ಯಾಂಕ್ ಯು ಮಂಜುನಾಥ್ ರವರೇ ಕರೆ ಮಾಡೋದಕ್ಕಾಗಿ. ಡಾಕ್ಟರ್, ಏನಾದರೂ ಅರ್ಲಿ ವಾರ್ನಿಂಗ್ ಸೈನ್ಸ್ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ ಕಿಡ್ನಿ ಸಮಸ್ಯೆ ಅಂತ ಬಂದಾಗ? ಜನರಲಿ ಕೆಲವರಿಗೆ ಪ್ರೋಟೀನ್ ಲೀಕೇಜ್ ಆಗುತ್ತೆ. ಸೊ ಪ್ರೋಟೀನ್ ಲೀಕೇಜ್ ಆಗೋದ್ರಿಂದ ಯೂರಿನಲ್ಲಿ ಫೋಮ್ಸ್ ಇಲ್ಲ ಬಬಲ್ಸ್, ನೊರೆ ಅಂತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಬರುತ್ತದೆ ಅಂತ ಅವರು ಅದು ಒನ್ ಆಫ್ ದಿ ಅರ್ಲಿ ಸ್ಟೇಜ್ ಆಫ್ ಇಲ್ಲ ಒಂದು ಅರ್ಲಿ ಲಕ್ಷಣ ಇರ್ಬೋದು ಕಿಡ್ನಿ ಸಮಸ್ಯೆದು. ಸೊ ಆ ಥರದವರು ಒಂದು ಕನ್ಸಲ್ಟ್ ಮಾಡಿ ಟೆಸ್ಟ್ ಮಾಡಿಸ್ಕೊಂಡು ಕಿಡ್ನಿ ಸಮಸ್ಯೆಯನ್ನು ರೂಲ್ ಔಟ್ ಮಾಡೋದು ಒಳ್ಳೆಯದು. ಇತ್ತೀಚಿನ ದಿನಗಳಲ್ಲಿ ಈ ಕಿಡ್ನಿ ಸ್ಟೋನ್ಸ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಯಾಕಾಗಿ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅಂತ? ಹಾಂ, ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಾ. ಸೊ ಕಿಡ್ನಿ ಸ್ಟೋನ್ ಅಂತಕ್ಕಂಥದ್ದು ಇದು ಲೈಫ್ ಸ್ಟೈಲ್ ಡಿಸೀಸ್. ಇದು ಹೇಗೆ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಹೇಗೆ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಲ್ಲ, ಇದು ಅದೇ ರೀತಿಯ ಲೈಫ್ ಸ್ಟೈಲ್ ಡಿಸೀಸ್. ಸೊ ಲೈಫ್ ಸ್ಟೈಲ್ ಇತ್ತೀಚಿನ ದಿನಗಳಲ್ಲಿ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ಕಿಡ್ನಿ ಸ್ಟೋನ್ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ ಸರ್. ಹೇಳಿ. ನಮ್ಮ ತಂದೆ
ಡಯಾಲಿಸಿಸ್ ಮಾಡ್ತಿದ್ದೀವಿ, ಕಿಡ್ನಿ ಸಮಸ್ಯೆ ಇಲ್ಲ. ಹಾಂ, ಅದು ಸರ್ ಅದು ಎಷ್ಟು ವರ್ಷದಿಂದ ಡಯಾಲಿಸಿಸಲ್ಲಿದ್ದಾರೆ? 2 ವರ್ಷದ ಹಿಂದೆ ಡಯಾಲಿಸಿಸ್ ಸ್ಟಾಪ್ ಆಗಿತ್ತು ಸರ್. ಅದು ಡಯಾಲಿಸಿಸ್ ಸ್ಟಾಪ್ ಆಗಿದೆಯಾ ಇಲ್ಲ ನಡೀತಾ ಇದೆಯಾ? ಇಲ್ಲ, ಸ್ಟಾಪ್ ಆಗಿದೆ ಸರ್ ಅದು. ಓಕೆ. ಹಲೋ, ಅವ್ರಿಗೆ ಶುಗರು ಬಿ ಪಿ ಏನಾದರೂ ಇದೆಯಾ? BP ಇದೆ ಸರ್, ಶುಗರ್ ಇಲ್ಲ. ಓಕೆ. BP ಟ್ಯಾಬ್ಲೆಟ್ ದಿನ ನಿಲ್ತಾ ಇದ್ದಾರೆ ಸರ್ ಅದು. ಸೊ ಮೇ ಬಿ ಅವ್ರಿಗೆ ಟೆಂಪ್ರರಿ ಅಕ್ಯೂಟ್ ಕಿಡ್ನಿ ಇಂಜುರಿ ಅಥವಾ ಟೆಂಪ್ರರಿ ಕಿಡ್ನಿ ಡ್ಯಾಮೇಜ್ ಇತ್ತು ಅನಿಸುತ್ತೆ. ಹಾಗಾಗಿ ಟೆಂಪ್ರರಿ ರಿಕ್ವೈರ್ಮೆಂಟ್ ಆಫ್ ಡಯಾಲಿಸಿಸ್ ಇರಬಹುದು. ಸೊ ಕಿಡ್ನಿ ರಿಕವರಿ ಆಗಿರೋದ್ರಿಂದ ಮೋಸ್ಟ್ಲಿ ಡಯಾಲಿಸಿಸ್ ಸ್ಟಾಪ್ ಆಗಿರತಕ್ಕಂತಹ ಸಾಧ್ಯತೆ ಇದೆ. ಹಾಂ ಸರ್. ಆಮೇಲೆ ಬಾವು ಬರ್ತಾ ಇದೆ ಸರ್, ಅದೇ ಏನಕ್ಕೆ ಅದು? ಕಾಲಲ್ಲಿ ಊತ ಬರ್ತಾ ಇದೆಯಾ? ಹಾಂ, ಸೊ ಆಗಿದ್ದರೆ ಇನ್ನೊಂದು ಸಲ ಡೀಟೇಲ್ ಆಗಿ ಕಿಡ್ನಿ ಫಂಕ್ಷನ್ ಟೆಸ್ಟ್, ಯೂರಿನ್ ರೊಟೀನ್, ಅಲ್ಟ್ರಾಸೌಂಡ್ ಮಾಡಿಸಿ ನೋಡುವುದು ಉತ್ತಮ. ಯಾಕಂದರೆ ತಿರ್ಗಾ ಏನಾದರೂ ಪ್ರೋಟೀನ್ ಲೀಕೇಜ್ ಏನಾದರೂ ಆಗ್ತಿದೆಯಾ, ಇಲ್ಲ ಕಿಡ್ನಿ ಫಂಕ್ಷನ್ ಏನಾದರೂ ಸ್ವಲ್ಪ ಕಡಿಮೆ ಆಗಿದೆಯಾ ಅಂತ ನೋಡಬೇಕಾಗುತ್ತೆ. ಹೌದು ಸರ್. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಇನ್ನೊಬ್ರು ಕಾಲರ್ ಇದ್ದಾರೆ ಡಾಕ್ಟರ್. ತೇಜಸ್ವಿನಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕೇರ್ಪುರ ಮ್ಯಾಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ಕೇಳಿಸ್ತಾ ಇದೆಯಾ ತೇಜಸ್ವಿನಿ ಅವರೇ? ನಮಸ್ತೆ, ಹೇಳಿಮ್ಮ. ನಮ್ಮ ಹಸ್ಬೆಂಡ್ಗೆ ಡಾಕ್ಟರ್ ಇದು BP 145 ಹತ್ರ ಇದೆ. ಹಾಂ, ಅದು ಹೈಪರ್ BP ಇಂದ ಕಿಡ್ನಿ ಸಮಸ್ಯೆ ಬರೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಅದನ್ನ ಕೇಳೋಣ ಅಂತ. ಹೌದು, ಸ್ವಲ್ಪ ಜಾಸ್ತಿ ಇದೆ. ಬಿ ಪಿಯನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ 140/90 ಒಳಗಡೆ ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥದ್ದು ಉತ್ತಮ. ಅದನ್ನು ಬಿ ಪಿ ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಬಿ ಪಿ ಮೆಡಿಕೇಷನನ್ನು ಸ್ವಲ್ಪ ಆಪ್ಟಿಮೈಸ್ ಮಾಡಿ ಬಿ ಪಿಯನ್ನು ಇನ್ನೊಂದು ಸ್ವಲ್ಪ 140/90 ಒಳಗಡೆ ಕಂಟ್ರೋಲ್ ಮಾಡ್ಕೊಂಡೋದು ಒಳ್ಳೆಯದು. ಥ್ಯಾಂಕ್ ಯು ತೇಜಸ್ವಿನಿ ಅವರೇ ಕರೆ ಮಾಡೋದಕ್ಕಾಗಿ. ಕೇಶವಮೂರ್ತಿ ಅಂತ ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ ಡಾಕ್ಟರ್. ಕೇಶವಮೂರ್ತಿ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಸರ್ ಕೇಳಿಸ್ತಾ ಇದೆಯಾ? ಹಾಂ, ಡಾಕ್ಟರ್ ಇದ್ದಾರೆ, ಮಾತನಾಡಿ ಸರ್. ಸರ್ ಟಿವಿ ನೋಡ್ತಾ ಮಾತಾಡಬೇಡಿ, ಕರೆ ಕಟ್ ಆಗುತ್ತೆ. ಇಲ್ಲ ಸರ್, ನಮಸ್ಕಾರ. ನಮಸ್ತೆ, ಹೇಳಿ ಕೇಶವಮೂರ್ತಿ ಅವರೇ. ಸರ್, ಈಗ BP ನನಗೆ ಹೋದ್ವಾರ ಟೆಸ್ಟ್ ಮಾಡಿದೆ. ಹಾಂ, ಅದು ಬಂದು 130/90 ಇತ್ತು. ಹಾಂ, ಇಲ್ಲ 130/90 ಇದೆ BP. ಹಾಂ. ನಮಸ್ಕಾರ ಸರ್. 130/90 130/90 ಚೆನ್ನಾಗೇ ಕಂಟ್ರೋಲಲ್ಲಿದೆ, ಏನು ವರಿ ಮಾಡೋ ಅಂಥದ್ದೇನಿಲ್ಲ. ಸೊ ಬಿ ಪಿ ಮಾತ್ರೆನ ಬಿಡ್ದಿರಾ ಹಾಗೆ ಕಂಟಿನ್ಯೂ ಮಾಡಿ. BP ಮಾತ್ರ ಏನು ತಗೊಳ್ತಾ ಇಲ್ಲ ಸರ್, ಏನು ಕೊಟ್ಟಿಲ್ಲ. ಓಕೆ, ಅಂದರೆ ಸ್ವಲ್ಪ ಫಿಸಿಕಲಿ ಆ್ಯಕ್ಟಿವ್ ಆಗಿರಿ, ಸ್ವಲ್ಪ ವಾಕಿಂಗ್ ಅದು ಮಾಡಿ. ಸಾಲ್ಟ್ ಕನ್ಸಂಪ್ಷನನ್ನು 2 to 4 grams ಒಳಗಡೆ ಇಟ್ಕೊಳ್ಳಿ. ಸೊ ಆವಾಗವಾಗ ಬಿ ಪಿಯನ್ನು ಚೆಕ್ ಮಾಡಿಸ್ತಾ ಇರಿ. ಸೊ 130/90 ಇರೋದ್ರಿಂದ ಏನು ಮೆಡಿಕೇಷನ್ಸ್ ಏನು ಬೇಕಾಗಿಲ್ಲ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡೋದಕ್ಕಾಗಿ. ಎಸ್ ಡಾಕ್ಟರ್, ಇನ್ನು ಕಿಡ್ನಿ ಆರೋಗ್ಯದ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದಿಷ್ಟು ಸಲಹೆ ಕೊಡೋದಾದರೆ? ಕಿಡ್ನಿ ಆರೋಗ್ಯದ ಬಗ್ಗೆ ಎಸ್ಪೆಷಲಿ ಮೋರ್ ದ್ಯಾನ್ 50 to 60 years ಇರ್ತಕ್ಕಂಥವ್ರು ಮತ್ತು ಡಯಾಬಿಟಿಸ್ ಇರ್ತಕ್ಕಂಥವ್ರು, ಬ್ಲಡ್ ಪ್ರೆಷರ್ ಇರ್ತಕ್ಕಂಥವ್ರು, ಆಲ್ರೆಡಿ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು, ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕಿಡ್ನಿ ಡಿಸೀಸ್ ಇರ್ತಕ್ಕಂಥವ್ರು ಸ್ವಲ್ಪ ವಿಶೇಷವಾದ ಗಮನ ಕೊಡಬೇಕಾಗುತ್ತೆ. ಬೇಸಿಕಲಿ ಆ್ಯನ್ಯುವಲ್ ಮೆಡಿಕಲ್ ಚೆಕಪ್ ಮಾಡಿದ್ರೆ ಅವ್ರಿಗೆ ಅರ್ಲಿ ಡಿಟೆಕ್ಷನ್ ಆಫ್ ಕಿಡ್ನಿ ಡಿಸೀಸ್ಗೆ ಕಂಡುಕೊಳ್ಳೋದ್ರಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಲ್ಲ ಅಂತಂದರೂ ಕೂಡ ಜನರಲಿ ನಿಮಗೆ ಸಪೋಸ್ ಏನು ಕಿಡ್ನಿ ಸಮಸ್ಯೆ ಇಲ್ಲ ಅಂತಂದ್ರೂ ಓಕೆ ಡಾಕ್ಟರ್, ಮಾತನಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ಕಮಲಾ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಾಂ ನಮಸ್ತೆ ಕಮಲಾ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಸರ್. ನಮಸ್ತೆ ಅಮ್ಮ. ನಮಸ್ತೆ, ಹೇಳಿಮ್ಮ ನಿಮ್ಮ ಸಮಸ್ಯೆನ. ಕಮಲಾ ಅವರೇ ಕೇಳಿಸ್ತಾ ಇದೆಯಾ? ಹಲೋ. ಕೇಳಿಸ್ತಾ ಇದೆಯಾ? ಕರೆ ಕಟ್ಟಾಗಿದೆ ಅನಿಸುತ್ತೆ. ಎಸ್ ಡಾಕ್ಟರ್, ಇನ್ನು ಸಲಹೆ ಕೊಡ್ತಾ ಇದ್ರಿ ಕಿಡ್ನಿ ಕುರಿತಂತೆ, ತಿಳಿಸ್ಕೊಡಿ. ಹಾಂ, ಸೊ ರೊಟೀನ್
ಒಂದು ಹೆಲ್ತಿ ವೆಯ್ಟನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ವೆಯ್ಟ್ ಸ್ವಲ್ಪ ಹೆಚ್ಚಾಗಿದ್ದರೆ ಆದಷ್ಟು ಆಹಾರ ಸೇವನೆಯಲ್ಲಿ ಸ್ವಲ್ಪ ಕಡಿಮೆ ಮಾಡಿ, ಇಲ್ಲ ಫಿಸಿಕಲ್ ಆ್ಯಕ್ಟಿವಿಟಿ ಇನ್ಕ್ರೀಸ್ ಮಾಡಿ ವೆಯ್ಟನ್ನೇ ಆಪ್ಟಿಮೈಸ್ ಮಾಡ್ತಕ್ಕಂಥದ್ದು ಒಂದು ಮುಖ್ಯವಾದ ಪಾತ್ರ. ಅದು ಬಿಟ್ಟರೆ ಡಯಟಲ್ಲಿ ಸಾಲ್ಟ್ ಇಂಟೇಕನ್ನು ಕಡಿಮೆ ಮಾಡಬೇಕಾಗುತ್ತೆ. 2 to 4 ಗ್ರಾಮ್ಸನ್ನು ಅಷ್ಟೇ ಸಾಲ್ಟ್ ಇಂಟೇಕಿಗೆ ರಿಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ. ಪ್ರೊಸೆಸ್ಡ್ ಫುಡ್, ಟಿಂಡ್ ಕ್ಯಾಂಡ್ ಫುಡ್ಸ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಆ್ಯನ್ಯುವಲ್ ಮೆಡಿಕಲ್ ಚೆಕಪ್ ಒಂದು ಮಾಡಿಕೊಂಡ್ರೆ ಒಳ್ಳೆಯದು. ಪ್ಲಸ್ ಶುಗರು, ಬಿ ಪಿ ಇರ್ತಕ್ಕಂಥವ್ರು ಇನ್ನೂ ಸ್ವಲ್ಪ ಅಡ್ವಾನ್ಸ್ ಚೆಕಪ್ ಮಾಡಿಕೊಂಡು ಶುಗರ್ನ ಬಿ ಪಿನ ಚೆನ್ನಾಗಿ ಕಂಟ್ರೋಲ್ ಇಟ್ಕೊಂಡ್ರೆ ಕಿಡ್ನಿ ಸಮಸ್ಯೆಯನ್ನು ಬರೋದನ್ನು ತಡೆಗಟ್ಟಬಹುದು. ಓಕೆ ಡಾಕ್ಟ್ರೆ, ಇನ್ನೊಂದಿಷ್ಟು ಮಂದಿ ವಾಶ್ರೂಮ್ ಯೂಸ್ ಮಾಡ್ತಿರಲ್ಲ, ಕರೆಕ್ಟಾಗಿ ನೀರು ಕುಡಿತಾ ಇರಲ್ಲ. ಸೊ ಈ ರೀತಿ ಮಾಡೋದು ಕಿಡ್ನಿ ಮೇಲೆ ಎಷ್ಟು ಕೆಟ್ಟದಾಗಿ ಪರಿಣಾಮ ಬೀರುತ್ತೆ ಅಂತ? ತುಂಬ ಕಡಿಮೆ ನೀರು ಸೇವಿಸೋದ್ರಿಂದ ಎಸ್ಪೆಷಲಿ ಹಾಟ್ ಆ್ಯಂಡ್ ಹ್ಯೂಮಿಡ್ ಕ್ಲೈಮೇಟಲ್ಲಿ ಅದು ಕಿಡ್ನಿ ಸ್ಟೋನ್ ಫಾರ್ಮೇಷನ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಎಸ್ಪೆಷಲಿ ಹಾಟ್ ವೆದರಲ್ಲಿ ಒಂದು 2 ಲೀಟ್ರ್ ನೀರನ್ನು ತಗೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ. ಕಿಡ್ನಿ ಸ್ಟೋನ್ ಇರುತ್ತೆ ಅಂತ ಆಪ್ರೇಷನ್ ಮಾಡಿಸಿರ್ತಾರೆ, ಮತ್ತೆ ಕಿಡ್ನಿ ಸ್ಟೋನ್ ಕಾಣಿಸ್ಕೊಳ್ಳುತ್ತೆ ಆಪ್ರೇಷನ್ ಆದಮೇಲೆ, ಯಾಕಾಗಿದ್ದು ಅಂತ? ಹಾಂ, ಅದು ತುಂಬ ಇಂಪಾರ್ಟೆಂಟ್ ವಿಷಯ ಹೇಳಿದ್ದೀರಾ. ನಾನು ಮುಂಚೆನೇ ಹೇಳ್ದಂಗೆ ಕಿಡ್ನಿ ಸ್ಟೋನ್ ಇರ್ತಕ್ಕಂಥದ್ದು ಇದು ಲೈಫ್ ಸ್ಟೈಲ್ ಡಿಸೀಸ್. ಒಂದು ಸಲ ಕಿಡ್ನಿ ಸ್ಟೋನ್ ಆದರೆ ಒನ್ಸ್ ಎ ಕಿಡ್ನಿ ಸ್ಟೋನ್ ಫಾರ್ಮರ್ ಈಸ್ ಆಲ್ವೇಸ್ ಎ ಕಿಡ್ನಿ ಸ್ಟೋನ್ ಫಾರ್ಮರ್. ಅಂದರೆ ಅವು ಒಂದು ಸಲ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗಿದೆ ಅಂದರೆ ಮತ್ತೆ ಕಿಡ್ನಿ ಸ್ಟೋನ್ ಬರ್ತಕ್ಕಂತಹ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ. ಅನ್ಲೆಸ್ ಅವರು ತಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿಕೊಂಡು, ವಾಟರ್ ಇಂಟೇಕ್ ಜಾಸ್ತಿ ಮಾಡಿಕೊಂಡು, ಇದು ಸಾಲ್ಟ್ ಇಂಟೇಕ್ ಕಡಿಮೆ ಮಾಡಿ, ಪ್ರೊಸೆಸ್ಡ್ ಫುಡ್ ಕಡಿಮೆ ಮಾಡಿ, ಆಮೇಲೆ ಸಿಟ್ರಸ್ ಫ್ರೂಟ್ಸ್ನ ಜಾಸ್ತಿ ತೊಗೋಬೇಕಾಗುತ್ತೆ, ಎಳ್ನೀರನ್ನು ಜಾಸ್ತಿ ಕುಡಿಬೇಕಾಗುತ್ತೆ, ನೀರನ್ನು 2 to 3 ಲೀಟರ್ಸ್ ಅಷ್ಟು ತೊಗೋಬೇಕಾಗುತ್ತೆ. ಇದು ಮಾಡಲಿಲ್ಲ ಅಂತಂದರೆ ಮತ್ತೆ ರಿಕರೆನ್ಸ್ ಆಫ್ ದಿ ಕಿಡ್ನಿ ಸ್ಟೋನ್ಗೆ ತುಂಬ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಸಮಸ್ಯೆ ಮತ್ತೆ ಬರ್ತಾ ಇರುತ್ತೆ. ಸೊ ಹಾಗಾಗಿ ಇವರು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಬಗ್ಗೆ ವಿಶೇಷವಾದ ಗಮನ ಕೊಡಬೇಕಾಗುತ್ತೆ. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕ್ರೋನಿಕ್ ಕಿಡ್ನಿ ಡಿಸೀಸ್ ಮತ್ತು ಹೈಪರ್ ಟೆನ್ಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ, ಹಾಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಕ್ರೋನಿಕ್ ಕಿಡ್ನಿ ಡಿಸೀಸ್ ಮತ್ತು ಹೈಪರ್ ಟೆನ್ಷನಿಂದ ಬಳಲ್ತಾ ಇದ್ದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ನ ನೇರವಾಗಿ ಭೇಟಿಯಾಗ್ಬೋದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.